ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಈಗ ಇಲ್ಲೇ ನಿನ್ ಕಣ್ಣೆದ್ರಿಗೆ ನಿನ್ನ ಆರಾಧಕರ ಮಗನ ಜೊತೆ ಮದುವೆ ನಿಶ್ಚಯ ಮಾಡ್ಕೋತಿದ್ದೀನಿ. ನಿನಗೆ ನಿಜವಾಗ್ಲೂ ಶಕ್ತಿ ಅನ್ನೋದೇ ಇದ್ರೆ ನಿಲ್ಸಿ ನೋಡೋಣ. ನೋಡು, ನೀನು ನಿಮ್ಮ ಅಪ್ಪಂಗೆ ಮುಖ ಕೊಟ್ಟು ಕರೆಯೋದಿಲ್ಲ, ಮಾತಾಡೋದಿಲ್ಲ. ಅದಕ್ಕೆ ಅವ್ರು ಬರಲಿಲ್ಲ ಅಂತ ನಿಮ್ಮ ಅಜ್ಜಿನೂ ಕಾರ್ ಹತ್ತಲಿಲ್ಲ. ಇದೇನು ಬೇರೆಯವ್ರ ಮನೆ ಕಾರ್ಯನಮ್ಮ? ಎಲ್ಲರಿಗೂ ವೀಳ್ಯದಲ್ಲಿ ಅಡಿಕೆ ಕೊಟ್ಟು ಕರೆಯೋಕ್ಕಾಗತ್ತಾ? ನಮ್ಮನೆ ಕೆಲಸ ಅಂದಮೇಲೆ ವಾದ್ಗ ಉರ್ಲಿ ಅಂತ ಕಾಯ್ತಿರ್ಬಾರ್ದು, ಸುಮ್ಮನೆ ಬರ್ತಿರ್ಬೇಕು. ವೀಳ್ಯದಲ್ಲೇ ಕೊಟ್ಟು ಕರಿ ಅಂತ ನಾನು ಹೇಳ್ತಾ ಇಲ್ಲ. ಅವರು ನೀನು ಬಾ ಅಂತ ಅಂದಿದ್ದಿದ್ರೆ ಅವ್ರು ಬಂದಿರೋರು. ನಿನಗೆ ಅಹಂಕಾರ, ಅವ್ರಿಗೆ ಸ್ವಾಭಿಮಾನ. ನಿಮ್ಮ ಅಜ್ಜಿ ಅಂತೂ ಮರ್ಯಾದೆ ಮಹಾರಾಣಿ. ಕಾರ್ಯಕ್ರಮ ಶುರುವಾಗೋಕ್ಕಿಂತ ಮುಂಚೆ ನೀನು ನಾವು ಥರ ತೋರಿಸ್ಬೇಡಮ್ಮ. ಯಾರೇನು ಮಾತಾಡಬೇಡಿ. ಯಾರ್ಯಾರಿಗೆ ಏನೇನು ಅನ್ಸುತ್ತೋ ಅದನ್ನು ಮಾಡ್ತಾ ಹೋಗಿ. ಕಾರ್ಯಕ್ರಮ ನಿರ್ವಿಘ್ನವಾಗಬೇಕು ಅಷ್ಟೇ. ನೀನು ಹೀಗೆ ಮಾತಾಡ್ತಾ ಇದ್ರೆ ನೀರಲ್ಲ, ಹೊರಟೋಗ್ತೀನಿ ಇವಾಗ. ಸರಿಯಪ್ಪ, ನಾನು ಏನೂ ಮಾತಾಡೋದಿಲ್ಲ. ಏನಾದರೂ ಕೆಲಸಗಳಿದೆಯಾ ನೋಡಿ ಹೋಗು. ನಾನು ಹೋಗಿ ಅಮ್ಮನವ್ರಿಗೆ ಕಾಣಿಕೆ ಕಟ್ಟು ಬರ್ತೀನಿ, ಇನ್ನೇನು ರಂಪ ಆಗದೆ ಇರಲಿ ಅಂತ. ಏನೋ ಬಂಗಾರಿ, ಇತ್ತೀಚೆಗೆ ನೀನು ಚಪ್ಪಲಿಕಾಯಿ ಕೆಲಸನ ಸರಿಯಾಗಿ ಮಾಡ್ತಾ ಇಲ್ಲ ಅಂತ ಭಕ್ತಾದಿಗಳಿಂದ ದೂರ ಬರ್ತಾ ಇದೆ. ಬೇರೆ ವ್ಯವಹಾರ ಏನಾದರೂ ಮಾಡ್ತಾ ಇದ್ರೆ ಬಿಟ್ಬಿಡಿ ಚಪ್ಪಲಿಕಾಯಿ ಕೆಲಸನ. ನಾನು ಬೇರೆ ಯಾರನ್ನಾದ್ರೂ ನೇಮಿಸ್ಕೋತೀನಿ. ಹಾಗೇನಿಲ್ಲ ಪಂಚಾಕ್ಷರಿಗಳೇ, ನನಗೆ ಈ ಕೆಲಸ ಬಿಟ್ಟು ಬೇರೆ ಏನು ಮಾಡೋಕ್ಕೆ ಬರುತ್ತೆ? ಹೌದಾ? ಹಾಗಾದ್ರೆ ಯಾಕೆ ವ್ಯತ್ಯಾಸ ಆಗ್ತಾ ಇದೆ? ಯಾಕೋ ಮನ್ಸು ಸರಿ ಇಲ್ಲ ಅಷ್ಟೇ. ನನಗೆ ಗೊತ್ತು ಕಣೋ ನಿನಗೆ ಯಾಕೆ ಬೇಜಾರಾಗ್ತದೆ ಅಂತ. ತ್ರಿಪುರ ಸುಂದರಿ ಸಚ್ಚಿದಾನಂದ ಅವ್ರನ್ನ ಮದುವೆ ಆಗ್ತಾ ಇದ್ದಾಳೆ. ಇನ್ನು ಮುಂದೆ ಅವಳು ನಿನ್ನ ಜೊತೆ ಇರಲ್ಲ, ಅದಕ್ಕೆ ನಿನಗೆ ಬೇಸರ ಅಲ್ವಾ? ಹೌದು ಪಂಚಾಕ್ಷರಿಗಳೇ, ನನ್ನ ಕಷ್ಟ ಹೇಳ್ಕೊಳ್ಳೋದಕ್ಕೆ ಇದ್ದವಳು ಒಬ್ಳು ಸ್ನೇಹಿತೆ. ಅವಳು ಈಗ ಮದುವೆಯಾಗಿ ಹೊರಟೋಗ್ತಿದ್ದಾಳೆ. ಕಷ್ಟ ಸುಖನ ಆ ತಾಯಿ ಹತ್ರ ಹೇಳ್ಕೋಬೇಕು, ಅವಳು ಪರಿಹಾರ ಮಾಡ್ತಾಳೆ. ನೀನು ಸುಂದ್ರಿ ಅಲ್ಲ. ಸುಂದ್ರಿ ಮದುವೆ ಆಗ್ತಾ ಇದ್ದಾಳೆ ಅನ್ನೋ ದುಃಖ ಅಲ್ಲ ನಿನಗೆ, ನಿನ್ನ ಜೊತೆ ಅವಳು ಮದುವೆ ಆಗ್ತಾ ಇಲ್ಲ ಅನ್ನೋ ದುಃಖ ನಿನಗೆ ಅಲ್ವಾ? ನೋಡಪ್ಪ, ನಿನ್ನ ಜೊತೆ ಸುಂದ್ರಿ ಮದುವೆ ಏನಾದರೂ ಆಗಿತ್ತು ಅಂತ ಇಟ್ಕೋ. ಆಗ ಹೇಗಿರ್ತಿತ್ತು ನಿಮ್ಮ ಸಂಸಾರ? ನೀನು ಚಪ್ಪಲಿ ಕಾಯೋದು, ಅವಳು ಕಸ ಗುಡಿಸೋದು, ಮುಂದೆ ಒಂದಿಷ್ಟು ಮಕ್ಕಳು. ನಿಮ್ಮ ಇಡೀ ವಂಶನೇ ಬರೀ ಚಪ್ಪಲಿ ಕಾಯೋದು, ಕಸ ಮುಸ್ರೆ ಇದರಲ್ಲೇ ಬದುಕು ಅಂತಾರೇನೋ ಇದನ್ನು ತಿರುಪೆ ಅಂತಾರೆ ಕಣೋ. ಸುಂದ್ರಿ ಅರಮನೆ ಸೇರ್ತಾ ಇದ್ದಾಳೆ. ರಾಜ್ಕುಮಾರ ಸಚ್ಚಿದಾನಂದ ಜೊತೆಲಿ ಮಹಾರಾಣಿ ಥರ ಇರ್ತಾಳೆ. ನಿನಗೊಂದು ಹೇಳ, ನಿನಗೆ ನಿಜವಾಗ್ಲೂ ಸುಂದ್ರಿ ಚೆನ್ನಾಗಿರಬೇಕು ಅಂತ ಮನಸ್ಸಲ್ಲಿದ್ದರೆ ಅವಳು ಒಳ್ಳೆ ಮನೆ ಸೇರ್ತಾ ಇದ್ದಾಳೆ ಅಂತ ನೀನು ಸಂತೋಷ ಪಡಬೇಕು. ಇನ್ನೂ ಒಂದು ಮಾತು ಹೇಳ್ತೀನಿ ಕೇಳು. ಚಪ್ಪಲಿ ಕಾಯೋನು ಕಿರೀಟ ತೊಟ್ಕೊಳ್ಳೋ ಆಸೆ ಪಡಬಾರ್ದು, ಅದು ತಿರುಕನ ಕನಸಾಗತ್ತೆ. ಭಕ್ತಾದಿಗಳಿಂದ ಇನ್ನು ಒಂದೇ ಒಂದು ದೂರು ಏನಾದರೂ ಬಂತು ಅಂದರೆ ನಿನ್ನನ್ನು ಒದ್ದು ಓಡಿಸ್ಬಿಡ್ತೀನಿ, ಹುಷಾರು. ಸಾಯ್ತಾರೆ ಹೆಣ್ಮಕ್ಳು ಅಂದರೆ. ತಾಯಿ ಮಗ ಇಬ್ಬರು ಮುಂದೆ ಹೊರಡಿ. ಶುಭ ಕಾರ್ಯಕ್ಕೆ 3 ಜನ ಒಟ್ಟಿಗೆ ಹೋಗಬಾರ್ದು. ನಾನು 5 ನಿಮಿಷ ಬಿಟ್ಟು ಬರ್ತೀನಿ. ಚಿಕ್ಕಣ್ಣನು ಸೇರಿದ್ರೆ 4 ಜನ ಆಗ್ತೀವಲ್ಲ, ಬನ್ನಿ ಹೋಗೋಣ. ಆಚಾರ ವಿಚಾರ ತಿಳಿದೇ ಕಟ್ಕೊಂಡು ಪಡೋ ಪಾಡ್ ನೋಡಿದ್ಯಾ ಹೇಗೆ ಅಂತ? ಮಂಗಳ ಕಾರ್ಯ ನಡೀತಿರೋದು ನಮ್ಮಲ್ಲಿ, ಚಿಕ್ಕಣ್ಣನ ಮನೇಲಲ್ಲ. ನಮ್ಮ ಮನೇಲಿ ಶುಭ ಕಾರ್ಯ ನಡೀತಾ ಇರೋದ್ರಿಂದ ನಾವು ಮನೆಯಿಂದ ಎಷ್ಟು ಜನ ಹೊರಡ್ತೀವಿ ಅದು ಮುಖ್ಯ ಆಗುತ್ತೆ. ಹೊರಡಿ. ಅಮ್ಮ, ಹೊರಡೋ ಹೊತ್ತಲ್ಲಿ ಏನಮ್ಮ ನಿನ್ ತಗದೆ? ನಡಿ, ಅವ್ರು ಹೇಳ್ದಾಗ ನಾವು ಮುಂದೆ ಹೋಗಿರೋಣ, ಅವ್ರು ಹಿಂದೆ ಬರ್ತಾರೆ. ಏನು ಶೇಖರಣ್ಣ, ಬನ್ನಿ ಕೆಲಸದಲ್ಲಿ ನಾನು ಕೈ ಜೋಡಿಸ್ಬೋದು? ಅಯ್ಯೋ ಪಾಪ, ನಿಮಗೆ 100 ಇರುತ್ತೆ ದೇವಸ್ಥಾನದ್ದೇ, ಇದೆಲ್ಲ ಯಾಕೆ? ನಾ ಮಾಡ್ಕೋತೀನಿ ಬಿಡಿ. ಏನೋಪ್ಪ, ಅದೃಷ್ಟ ಅಂದರೆ ನಿಮ್ಮದೇ. ಇವಾಗ ಈ ಕೆಲಸ ಮಾತ್ರ ನೀನು ವಹಿಸ್ಕೋತೀನಿ ಅಂತ ಹೇಳ್ತಾ ಇದ್ದೀರಾ. ನಾಳೆ
ವಿರೂಪಾಕ್ಷ ಶಾಸ್ತ್ರಿಗಳು ಬೀಗರಾದ ಮೇಲೆ ಇಡೀ ದೇವಸ್ಥಾನದ ಕೆಲಸನ ವಹಿಸ್ಕೊತೀನಿ ಅಂತೀರ. ಅದೃಷ್ಟ ಅಂದ್ರೆ ಹಿಂಗೆ ಓದ್ಕೊಂಡು ಬರುತ್ತೆ, ಪೊರಕೆ ತೊಗೊಂಡು ಗೂಡಿಸ್ದಂಗೆ. ಯಾಕೆ ಹೀಗೆ ಮಾತಾಡ್ತೀರಿ ಶುಭ ಸಂದರ್ಭದಲ್ಲಿ? ಅರಸನಿಗೆ ಪಟ್ಟ ಆದರೂ ಆಳೆಗೆ ರಾಗಿ ಬೀಸೋದು ತಪ್ಪುತ್ತಾ? ಹಾಗೆ ಏನೋಪ್ಪ, ತಾವು ಅಧಿಕಾರ ವಹಿಸ್ಕೊಂಡ ಮೇಲೆ ನಾನು ಅಂದಿದ್ದನ್ನು ಆಡಿದ್ದನ್ನು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ಆಮೇಲೆ ಈ ಬಡಪಾಯಿಗೆ ಶಿಕ್ಷೆ ಕೊಡಬೇಡಿ, ಕೇಳ್ಕೊತಾ ಇದ್ದೀನಿ. ಇದೇನು ಹಂಗಿಸ್ತಿದ್ದೀರೋ ಅಥವಾ ಸಲಹೆ ಕೊಡ್ತಿದ್ದೀರೋ ಏನೇ ಆಗಲಿ, ನೀವು ಬಂದಿದ್ದು ಭಾಳ ಸಂತೋಷ. ಪೂರ್ತಿ ಕಾರ್ಯಕ್ರಮ ಇದ್ದು ಊಟ ಮಾಡಿಕೊಂಡು ತಾಂಬೂಲ ತಗೊಂಡು ಆಶೀರ್ವಾದ ಮಾಡಿ ಹೋಗಿ. ಅಂದರೆ ಈಗ ಜಾಗ ಖಾಲಿ ಮಾಡು ಅಂತ ಹೇಳ್ತಾ ಇದ್ದೀರಾ? ನಾನೀಗ ಹಾಗನ್ನ. ಆಯ್ತಾಯ್ತು, ಮುಂದುವರಿಸಿ. ತಾಯಿ ಜಗದೀಶ್ವರಿ, ಇವತ್ತು ನನ್ನ ಮಗನ ಲಗ್ನ ಪತ್ರಿಕೆ. ಎಲ್ಲವೂ ಸುಸೂತ್ರವಾಗಿ ನಡೆಯೋ ಹಾಗೆ ಮಾಡಿಕೊಡ್ಬೇಕಾದ್ದು ನಿನ್ನ ಕರ್ತವ್ಯ. ನೀನು ನನ್ನನ್ನು ಕಾದು ಕಾಪಾಡಿದ್ರೆ ನಾನು ನಿನ್ನ ಶ್ರೀಚಕ್ರವನ್ನು ಕಾದು ಕಾಪಾಡ್ತೀನಿ. ಶ್ರೀಚಕ್ರ ನನ್ನ ಕೈವಶವಾಗೋದಕ್ಕೆ ಒಂದೇ ಒಂದು ಅಡಚಣೆ, ಅದು ಅವಳು. ಆ ನಿನ್ನ ಕಡುವೈರಿ ತ್ರಿಪುರ ಸುಂದರಿ. ಅವಳನ್ನು ದೂರ ಇಟ್ಟರೆ ಶ್ರೀಚಕ್ರ ನನ್ನ ಕೈವಶವಾಗುತ್ತೆ. ಶತ್ರುವಿಗೆ ಶತ್ರು ಮಿತ್ರ ಅನ್ನೋ ಹಾಗೆ ಅವಳು ನಿನ್ನ ಶತ್ರು, ನಾನು ನಿನ್ನ ಭಕ್ತ. ಅವಳ ಮದುವೆಯನ್ನು ಮಾಡಿ ನಾನು ನಿನ್ನಿಂದ ಅವಳನ್ನು ದೂರ ಇಡ್ತೀನಿ. ನನಗೆ ನಿನ್ನ ಆಶೀರ್ವಾದ ಬೇಕು ತಾಯಿ, ನಿನ್ನ ಆಶೀರ್ವಾದ ಬೇಕು. ನಾನು ಮದುವೆ ಮಾಡ್ಕೊಳಕ್ ನಿಶ್ಚಯ ಮಾಡ್ದಾಗ್ಲಿಂದಲೂ ನೀನು ತಡೆಯೊಡ್ತಾ ಬಂದಿದ್ಯಾ. ಎಲ್ಲಾನು ದಾಟಿ ಲಗ್ನ ಪತ್ರಿಕೆ ದಿನದವರೆಗೂ ಬಂದಿದ್ದೀನಿ. ನಿಲ್ಲಿಸ್ತೀಯಾ? ಈ ದೇಶಿಕರು ನನ್ನ ನಡೆಗಳಿಗೆಲ್ಲ ಅಡ್ಡ ಬರ್ತಾ ಇಲ್ಲ. ಏನೋ ಒಳೊಳಗಡೆನೇ ನಡೆಸ್ತಾ ಇದ್ದಾರೆ, ಆದರೆ ಗುಟ್ಟು ಬಿಟ್ಕೊಡ್ತಾ ಇಲ್ಲ. ಇವತ್ತು ಯಾರೂ ಇಲ್ಲ. ಅಂತಹ ರಹಸ್ಯ ಅವ್ರ ಕೋಣೆ ಒಳಗಡೆ ಏನಿದೆ ಅನ್ನೋದನ್ನ ಇವತ್ತು ನೋಡೇ ಬಿಡುತ್ತೆ. ಇವತ್ತಿನ ಭವಿಷ್ಯ ನಾನು ಹೇಳ್ತೀನಿ ಕೇಳು. ಲಗ್ನ ಪತ್ರಿಕೆ ಶಾಸ್ತ್ರ ಸಾಂಗವಾಗಿ ಇವತ್ತು ನಡೆಯುತ್ತೆ. ಶಕ್ತಿ ಇದ್ರೆ ನಿಲ್ಸು.
ಏನಿದೆ ಬೆಳಕು? ಅದು ಸರಿ, ಲಗ್ನ ಪತ್ರಿಕೆ ಶಾಸ್ತ್ರನ ಹೇಗೆ ನಿಲ್ಲಿಸ್ಬೇಕು ಅನ್ಕೊಂಡಿದ್ಯಾ?
ಚಕ್ರ ಚರಿತ್ರೆ. ಈ ಪುಸ್ತಕ ಎಲ್ಲಿ ಸಿಕ್ತು ದೇಶಕರೇ? ಅವತ್ತಿಂದನೂ ಹೇಳ್ತಾನೆ ಇದ್ದೀರಾ ತ್ರಿಪುರ ಸುಂದರಿ ಜನ್ಮ ರಹಸ್ಯ ನನಗೆ ಗೊತ್ತು ಅಂತ. ಆದರೆ ಇಲ್ಲಿವರೆಗೂ ಬಾಯ್ತಿಲ್ಲ. ಆ ನಿಮ್ಮ ರಹಸ್ಯ ಏನು ಅನ್ನೋದು ನನಗೆ ಗೊತ್ತಾಯ್ತು. ಯಾಕೆ ಹೇಳಿಲ್ಲ ದೇಶಕರೇ? ಹಲವಾರು ವರ್ಷಗಳಿಂದ ನನ್ನ ಜೊತೆನಲ್ಲೇ ಇದ್ದೀರಾ. ಉಪ್ಪು ತಿಂದ ಮನೆಗೆ ದ್ರೋಹ ಬಗ್ಗಿತಾ ಇದ್ದೀರಲ್ರಿ. ಒಂದು ಸಾರಿನಾದ್ರೂ ಈ ವಿಷಯ ನನಗೆ ಹೇಳಬೇಕು ಅಂತ ನಿಮ್ಗೆ ಅನ್ನಿಸ್ತಿಲ್ವಾ? ಸುಂದರಿ ಜನ್ಮ ರಹಸ್ಯ ಹೇಳಿಬಿಟ್ರೆ ನೀವು ಎಲ್ಲಿ ಅವಳನ್ನು ಕೊಲ್ತಿರೋ ಅನ್ನೋ ಆತಂಕ ಇತ್ತು. ಸುಂದರಿ ಹುಟ್ಟಿರೋದು ಅಮ್ಮನವರ ಕೆಲಸಕ್ಕೆ. ಅವಳು ಜೋಪಾನವಾಗಿರಬೇಕು, ಅದಕ್ಕೆ ಮುಚ್ಚಿಟ್ಟೆ. ಈ ತ್ರಿಪುರ ಸುಂದರಿ ಪಿಂಕಿ ಇದ್ದಾಗೆ ಅವಳನ್ನ ನನ್ನ ಮನೆ ಸೊಸೆ ಮಾಡಿಕೊಂಡ್ರೆ ನನ್ನ ಮನೆನ ಸುಟ್ಟು ಭಸ್ಮ ಮಾಡಿಬಿಡ್ತಾಳೆ.